ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಉತ್ತಮವಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಕೇವಲ ಹೇಳಿಕೆಯಾಗಿ ನಾನು ಈ ರೀತಿಯಾಗಿ ಹೇಳುತ್ತಿಲ್ಲ. ಇತ್ತೀಚೆಗೆ ನಡೆದ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ವಿವಿಧ ಅಪರಾಧಗಳ ಬಗ್ಗೆ ಮಾಹಿತಿ ಪಡೆದ ವೇಳೆ ಕ್ರೈಮ್ ರೇಟ್ ಕಡಿಮೆಯಾಗಿರುವುದು ಕಂಡುಬಂದಿದೆ. ಕಾನೂನನ್ನು ಬಹಳ ಕಠಿಣವಾಗಿ ತೆಗೆದುಕೊಂಡಿದ್ದರಿಂದ ಕ್ರೈಮ್ ರೇಟ್ ಕಡಿಮೆಯಾಗಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಗಮನಿಸಿದಾಗ ಕಠಿಣ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಲು ಸಾಧ್ಯವಾಗಿದೆ ಎಂದರು. ವಿಶೇಷ ಕಾರ್ಯಪಡೆ ರಚನೆಯಿಂದ ಶಾಂತಿ ಸುವ್ಯವಸ್ಥೆಗೆ ಪೂರಕವಾಗಿದೆ. ಈ ಬಗ್ಗೆ ಶ್ಲಾಘನೆ ವ್ಯಕ್ತವಾಗಿದೆ. ಬೆಂಗಳೂರು ಬಳಿಕ ಬೆಳೆಯುವಲ್ಲಿ ಅವಕಾಶಗಳಿರುವ ಕರಾವಳಿಯಲ್ಲಿ ಶಾಂತಿ ಅತಿ ಮುಖ್ಯ. ಅದಕ್ಕಾಗಿ ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸುತ್ತೇವೆ ಎಂದರು. ಮಂಗಳೂರಿನ ಎಸ್ಪಿ ಕಚೇರಿಯನ್ನು ಪುತ್ತೂರಿಗೆ ವರ್ಗಾಯಿಸಬೇಕು ಎಂಬ ಬೇಡಿಕೆಯಿದೆ. ಈ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ. ಸಾಧಕ ಬಾಧಕಗಳನ್ನು ಸಂಗ್ರಹಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದರು. ಈಗ 2 ಠಾಣೆಗಳಿಗೆ 112 ಪೊಲೀಸ್ ವಾಹನ ಇದ್ದು, 1 ಠಾಣೆಗೆ 1 ವಾಹನ ಬೇಕು ಎಂಬ ಬೇಡಿಕೆಯಂತೆ 112 ಹೆಚ್ಚು ಮಾಡುತ್ತೇವೆ ಎಂದರು. ಬಹಳ ಚೆನ್ನಾಗಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಸುಮ್ಮನೆ ಹೇಳಿಕೆ ಸ್ಟೇಟ್ಮೆಂಟ್ ಅಲ್ಲ ಇದು. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ಗಳು ಹೇಳುತ್ತೆ. ಮೊನ್ನೆ ತಾನೇ ನಾವು ಪೊಲೀಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದು. ವರ್ಷಕ್ಕೊಂದು ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ನಾವು ಕಾನೂನು ಸುವ್ಯವಸ್ಥೆಯ ಬಗ್ಗೆ, ಅನೇಕ ವಿಚಾರಗಳ ಬಗ್ಗೆ, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರಿಸನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಜನರಲ್ ಪೊಲೀಸಿಂಗ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡ್ತೇವೆ, ಮುಖ್ಯಮಂತ್ರಿಗಳು ಮತ್ತು ನಾನು ಗೃಹ ಸಚಿವರು. ಆ ಸಂದರ್ಭದಲ್ಲಿ ನಮಗೆ ಬಂದಂಥ ಮಾಹಿತಿಗಳನ್ನು ನೋಡಿದಾಗ ಅನೇಕ ಪ್ಯಾರಾಮೀಟರ್ಸ್ ಇರುತ್ತೆ. ಮರ್ಡರ್ ಇರ್ಬೋದು, ರೇಪ್ ಇರ್ಬೋದು, ಜನರಲ್ ಕ್ರೈಮ್ ಇರ್ಬೋದು, ಇವೆಲ್ಲವೂ ಕೂಡ, ಆಮೇಲೆ ಸೈಬರ್ ಕ್ರೈಮ್ ಇತ್ತೀಚೆಗೆ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ಅದೆಲ್ಲ ಹಿಂದಿನ ವರ್ಷಗಳಿಗಿನ್ನ ಕಡಿಮೆಯಾಗಿದೆ ಸಂಖ್ಯೆ. ಹಂಗಂತ ಹೇಳಿ ಹಾಗೇ ಇಲ್ಲ ಅಂತ ಹೇಳೋದಿಲ್ಲ. ಕಡಿಮೆ ಆಗಿದೆ ಅಂದರೆ ಅರ್ಥ ಏನು? ಕಾನೂನನ್ನು ಭಾಳ ಕಠಿಣವಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆ ಅಂತೇಳಿ. ಈಗ ನಿಮ್ಮದೇ ಉದಾಹರಣೆ ತಗೊಳ್ಳಿ. ನಾವು ಇಲ್ಲಿ ಸೀರೀಸ್ ಆಫ್ ಮರ್ಡರ್ಸ್ಗಳಾಯಿತು. ಅದಾದಮೇಲೆ ನಾವು ಕೂಡ ಅಧಿಕಾರಿಗಳನ್ನು ಬದಲಾಯಿಸಿ ಅದಕ್ಕೆ ಸ್ಪೆಷಲ್ ಫೋರ್ಸನ್ನು ಮಾಡಿ ಏನು ಕ್ರಮ ತಗೊಳ್ಬೇಕು ಅದನ್ನು ಕಠಿಣವಾದಂಥ ಕ್ರಮ ನಮಗೆ ಬಂದಾಗೆಲ್ಲ ಹೇಳೋರು, ನೀವೇನು ಪೊಲೀಸ್ನವ್ರು ಕಠಿಣ ತಗೊಳ್ಳೋದಿಲ್ಲ, ಕಠಿಣ ಕ್ರಮ ತಗೊಳ್ಳಲ್ಲ, ಹಾಗೆಲ್ಲ ಹೇಳೋರು. ಅದನ್ನು ನಾವು ಭಾಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಅದಕ್ಕೆ ಒಂದು ಕಾಯಕಲ್ಪ ಮಾಡಿದ್ದೇವೆ. ನಾನು ಬೆಳಗ್ಗೆಯಿಂದನೂ ಕೂಡ ಕಳೆದ ಸಾರಿ ಬಂದಾಗ ನಾನು ನಮ್ಮ ಫೋರ್ಸ್ ಏನು ಸ್ಪೆಷಲ್ ಫೋರ್ಸನ್ನು ಮಾಡುವಾಗ ಬಂದಿದ್ದೆ ಅಲ್ಲ, ಆ ಸಂದರ್ಭದಲ್ಲಿ ಕೂಡ ನನಗೆ ಎಲ್ಲೋ ಒಂದು ಕಡೆ ಇದಕ್ಕೆ ಉತ್ತರ ಸಿಗುತ್ತೆ ಹಾಗೆ ಅಂತೇಳಿ. ಈಗ ಹೇಳ್ತಾ ಇದ್ದಾರೆ, ಹೌದು ನೀವು ತಗೊಂಡಂಥ ನಿರ್ಣಯ ಭಾಳ ಸೂಕ್ತವಾಗಿದೆ ಅಂತೇಳಿ ಬೆಳಗ್ಗೆಯಿಂದನೂ ಭಾಳ ಜನ ನನಗೆ ಹೇಳಿದರು. ನಮಗೆ ಶಾಂತಿ ಬೇಕು. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಒಂದು ರೀತಿಯಲ್ಲಿ ವಿಭಿನ್ನವಾದ ಇರ್ತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ. ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಜಿಲ್ಲೆ ಅಥವಾ ಪ್ರದೇಶಗಳು ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಕರಾವಳಿ ಜನರಿಗೆ. ಇಲ್ಲಿಂದ ನಾವು ಕಾರವಾರದವರೆಗೂ ಹೋಗ್ಬೋದು. ಆದ್ದರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದರೆ ಪ್ರೋಗ್ರೆಸ್ ಆಗೋದಿಲ್ಲ. ಅದಕ್ಕಾಗಿ ನಾವು ಹೆಚ್ಚು ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ. ನನಗನ್ಸುತ್ತೆ, ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಒಳ್ಳೆ ಜನ ಇದ್ದಾರೆ. ಯಾರೋ 4 ಜನ ಈ ರೀತಿ ನಡ್ಕೊಳ್ಬೋದು, ಆದರೆ ಒಳ್ಳೆ ಜನ ಇದ್ದಾರೆ. ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಆಟೋಮೆಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ. ಹಾಗಾಗಿ ಈ ಸಮಸ್ಯೆಗಳು ಕೂಡ ದೂರ ಹೋಗ್ಬಿಡ್ತವೆ. ಹಾಗಾಗಿ ನಮಗೆ ಅದು ಭಾಳ ಮುಖ್ಯ.
ದಿವಾಕರ್ ಎಂ, ವಿ4 ನ್ಯೂಸ್ ಕಡಬ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.